ಆರ್‌ಸಿಬಿ ವರ್ಸಸ್ ಡೆಲ್ಲಿ ಐಪಿಎಲ್ ಪಂದ್ಯದ ವೇಳೆ ಬೆಟ್ಟಿಂಗ್ ದಂಧೆ ಇರೋದು ಬೆಳಕಿಗೆ ಬಂದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗೆ ಕುಳಿತುಕೊಂಡು ಬೆಟ್ಟಿಂಗ್ ಅನ್ನು ಮಾಡ್ತಾ ಇದ್ರು. ಮ್ಯಾಚ್ ವೇಳೆ ಮಫ್ತಿಯಲ್ಲಿದ್ದಂಥ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ಶುರುವಾದರೆ ಬೆಟ್ಟಿಂಗ್ ದಂಧೆಕೋರರಿಗೆ ಹಬ್ಬದ ರೀತಿಯಲ್ಲಿ, ಯಾಕೆಂತ ಹೇಳಿದ್ರೆ ಬೆಟ್ಟಿಂಗ್ ಆಡಿಸ್ತಾ ಶ್ರೀಮಂತರಾಗುವಂಥ ದಂಧೆ ಇದು. ರಾಜಸ್ಥಾನ ಮೂಲದ ಧ್ರುವ ಮಿತ್ತಲ್ ಎಂಬಾತನ ಬಂಧನ ಆಗಿದೆ. ಆನ್ಲೈನ್ ಬುಕ್ಕಿಂಗ್ ಆ್ಯಪ್ ಮೂಲಕ ಬೆಟ್ಟಿಂಗನ್ನು ನಡೆಸ್ತಾ ಇದ್ದ ಬುಕ್ಕಿ ರೆಡ್ ಹ್ಯಾಂಡ್ ಆಗಿ ಧ್ರುವ ಮಿತ್ತಲನ್ನು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಂಧಿತನಿಂದ ಸುಮಾರು 75 ಲಕ್ಷ ರೂಪಾಯಿ ಹಣವನ್ನು ಅಕೌಂಟಿನಿಂದ ಸೀಸ್ ಮಾಡಿದ್ದಾರೆ. ಗೊತ್ತಿಲ್ಲ ನಿಮಗೆ. ಈಗೆಲ್ಲವೂ ಕೂಡ ಆನ್ಲೈನಲ್ಲೇ ನಡೆಯುತ್ತೆ. ಮತ್ತೋರ್ವ ಬುಕ್ಕಿಯಿಂದ ಬಾಲ್ ಟು ಬಾಲ್ ಬೆಟ್ಟಿಂಗನ್ನು ಆಡಿಸ್ತಾ ಇದ್ದ. ಸ್ಟೇಡಿಯಂನಲ್ಲಿ ರೋಹಿತ್ ರಂಜನ್ ಎಂಬ ಬುಕ್ಕಿಯಿಂದ ಬೆಟ್ಟಿಂಗ್ ನಡೀತಾ ಇತ್ತು. ಗ್ರೌಂಡ್ನಲ್ಲಿ ಬಾಲ್ ಹಾಕಿದ 2-3 ನಿಮಿಷದ ಬಳಿಕ ಟಿವಿಯಲ್ಲಿ ಪ್ರಸಾರ. ಇದನ್ನೇ ಬಂಡವಾಳ ಮಾಡಿಕೊಂಡು ಬಾಲ್ ಟು ಬಾಲ್ ಆಡಿಸ್ತಾ ಇದ್ದ. ಈ ಬಗ್ಗೆ ಸೂಕ್ತ ಮಾಹಿತಿಯ ಮೇರೆಗೆ ರೋಹಿತ್ ರಂಜನ್ ಬಂಧನ ಆಗಿದೆ. ಜಕ್ಕೂರಿನಲ್ಲಿ ಆನ್ಲೈನ್ ಮೂಲಕ ಬೆಟ್ಟಿಂಗ್ ಆಡಿಸ್ತಾ ಇದ್ದಂಥ ಬುಕ್ಕಿ ಅರೆಸ್ಟ್ ಆಗಿದ್ದಾನೆ. ಬುಕ್ಕಿಯ ಹೆಸರು ವಿಜಯ್ ಕುಮಾರ್. ಸಿಸಿಬಿ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. 3 ಬುಕ್ಕಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ IPL ಪ್ರೇಮಿಗಳಿಗೆ ಮ್ಯಾಚ್ಗಳನ್ನು ನೋಡೋದೇ ಹಬ್ಬ ಆದರೆ ಇವರಿಗೆ ದಂಧೆಗಳನ್ನು ಮಾಡೋದೇ ಹಬ್ಬ. ಸೊ ಇದನ್ನು ಅನೇಕ ಜನ ಮೋಸ ಹೋಗ್ತಾರೆ, ಹಣವನ್ನು ಕಳೆದುಕೊಳ್ತಾರೆ, ತಮ್ಮ ಜೀವನವನ್ನು ಬರ್ಬಾದ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಈ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ಆಗಿದೆ ಅಂತ ಈ ಮೂಲಕ ಅಂದುಕೊಳ್ಬೇಕಾಗುತ್ತೆ. ಬಟ್ ಇದೊಂದು ಸ್ಯಾಂಪಲ್ ಅಷ್ಟೇ. ಇದೊಂದು ಸ್ಯಾಂಪಲ್, ಸಮುದ್ರದಲ್ಲಿ 1 ಲೋಟ ನೀರನ್ನು ತೆಗೆದುಕೊಂಡಷ್ಟೇ. ಆದರೆ ಬಹಳ ದೊಡ್ಡ ಬುಕ್ಕಿಗಳು ಹೇಳೋರಿಲ್ಲ ಕೇಳೋರಿಲ್ಲ ರೀತಿಯಲ್ಲಿ ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮಫ್ತಿಯಲ್ಲಿ ಹೋಗಿದ್ದಾರೆ, ಖಚಿತ ಮಾಹಿತಿ ಇದೆ, ಸಿಗಾಕೊಂಡಿದ್ದಾರೆ. ಆದರೆ ಇದೊಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಯಾವ್ಯಾವುದೋ ವೆರೈಟಿ ದಂಧೆಗಳಿದ್ದಾವೆ. ನೀವು ಹಾಗಿದ್ದಂಥ ಮಾಹಿತಿ ನೋಡ್ತಾ ಇದ್ದರೆ ಬಾಲ್ ಟು ಬಾಲ್ ನಡೆಯುತ್ತೆ, ಮ್ಯಾಚಿಂದ ಮ್ಯಾಚಿಗೆ ನಡೆಯುತ್ತೆ, ಓವರ್ ಟು ಓವರ್ ನಡೆಯುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ನಡೆಯುತ್ತೆ ಗೊತ್ತಿಲ್ಲ. ಬಟ್ ಈ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು ಅಂದರೆ ಮೊದಲು ಆನ್ಲೈನ್ನ ಬೆಟ್ಟಿಂಗ್ ಆ್ಯಪ್ಗಳನ್ನು ಕ್ಲೋಸ್ ಮಾಡಬೇಕು. ಆನಂತರದಲ್ಲಿ ಹೀಗೆ ಫೋನ್ ಮೂಲಕ ನಡೆಸುವಂಥವ್ರನ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಸಂತೋಷ್, ಖಂಡಿತವಾಗಿ ದಶರಥ್, ಏನಂತ ಹೇಳಿದರೆ ಮೊನ್ನೆ 10ನೇ ತಾರೀಕು ನಡೆದಂಥ RCB ಮತ್ತು DC ಏನು IPL ಮ್ಯಾಚ್ ನಡೀತು. ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ 3 ಬುಕ್ಕಿಗಳನ್ನು ಬಂಧನ ಮಾಡಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ 2 ಬುಕ್ಕಿಗಳನ್ನು ಬಂಧನ ಮಾಡಿದರೆ ಮತ್ತೋರ್ವನ್ನ ನಗರದ ಹೊರವಲಯದಲ್ಲಿ ಬಂಧನ ಮಾಡಿರುವಂಥದ್ದು. 3 ಕೂಡ ಏನು ಬುಕ್ಕಿಂಗ್ಗಳನ್ನು ಆಡಿಸುವಂಥದ್ದು. ಬಾಲ್ ಟು ಬಾಲ್ ಬುಕ್ಕಿಂಗ್ ಅಂತ ಹೇಳಿದ್ರೆ ಏನು ಸ್ಟೇಡಿಯಂನೊಳಗಡೆ ಆಡುವಂತಹ ಮ್ಯಾಚ್ ಏನಿರುತ್ತೆ ಆ ಮ್ಯಾಚ್ನ ಅಪ್ಡೇಟನ್ನು ಹೊರಗಡೆ ಕೂತ್ಕೊಂಡು ವಿದೇಶದಲ್ಲೋ ಬಾಂಬೆಲ್ಲೋ ಎಲ್ಲೋ ಕೂತ್ಕೊಂಡು ಬುಕ್ಕಿ ಇರ್ತಾನೆ, ಅವನಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಸೊ ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇವರು ಬುಕ್ಕಿಂಗನ್ನು ಮಾಡ್ತಾ ಇರ್ತಾರೆ, ಹಣವನ್ನು ಕಟ್ಟುವಂಥದ್ದು, ಬೆಟ್ಟಿಂಗನ್ನು ಆಡಿಸುವಂಥದ್ದು. ಈ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ಗಳಿಸುವಂಥದ್ದು. ಆದರೆ ಈ ಬೆಟ್ಟಿಂಗ್ ದಂಧೆಗೆ ಬೀಳುವಂಥ ಯುವಕರಿರ್ಬೋದು, ಸಾಕಷ್ಟು ಜನ ಬೆಟ್ಟಿಂಗ್ ವ್ಯಸನಿಗಳಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರೆಲ್ಲ ಕೋಟಿ ಏನು ಹಣವನ್ನು ಸಾಲವನ್ನು ಮಾಡ್ಕೊಂಡು ಬೆಟ್ಟಿಂಗನ್ನು ಆಡ್ತಾರೆ. ಇದಾದ ಬಳಿಕ ಯಾವಾಗ ಹಣವನ್ನು ಕಳ್ಕೊಳ್ತಾರೆ ಎಲ್ಲರೂ ಕೂಡ ಇವರು ಆತ್ಮಹತ್ಯೆಯ ದಾರಿಗಳನ್ನು ಹಿಡಿತಾ ಹೋಗುವಂಥದ್ದು. ಸೊ ಇದೇ ವಿಚಾರವಾಗಿ ಬೆಂಗಳೂರು CCB ಪೊಲೀಸರು ಮಫ್ತಿಯಲ್ಲಿ ಇದ್ದುಕೊಂಡು 3 ಬುಕ್ಕಿಗಳನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು. ಬಂಧನ ಮಾಡಿದಂಥ ಬುಕ್ಕಿಗಳ ಬಳಿ ಸುಮಾರು 85 ಲಕ್ಷದಷ್ಟು ಹಣವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಬುಕ್ಕಿಗಳು ಯಾರಿಗೆ ಅಪ್ಡೇಟನ್ನು ಮಾಡ್ತಾಯಿದ್ರು, ಎಲ್ಲಿಗೆ ಅಪ್ಡೇಟನ್ನು ಮಾಡ್ತಾಯಿದ್ರು, ಇದರ ಮೂಲ ಯಾರು ಅಂದರೆ ಇಡೀ ಈ ಬುಕ್ಕಿ ಬೆಟ್ಟಿಂಗ್ ಮಾಡುವಂಥ ಜಾಲ ಏನಿರುತ್ತೆ ಇವರ ಹಿಂದೆ ಇರುವಂಥವ್ರು ಯಾರು, ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕ್ತಾ ಇರುವಂಥದ್ದು. ಸೊ ಇದಕ್ಕೂ ಮೊದಲು ಕೆಲ ದಿನಗಳ ಹಿಂದಷ್ಟೇ ಬೆಟ್ಟಿಂಗ್ ಪ್ರಮೋಷನನ್ನು ಏನು ಈ ರೀಲ್ಸ್ ಮುಖಾಂತರ ಮಾಡ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅವರೆಲ್ಲ ರೀಲ್ ಸ್ಟಾರ್ಸ್ಗಳಿಗೆ ಕರೆಸಿ ಸುಮಾರು 40ರಿಂದ 50 ಜನಕ್ಕೆ ಸೈಬರ್ ಪೊಲೀಸರು ಕೂಡ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ನೋಟಿಸನ್ನು ಕೊಟ್ಟು ಅವ್ರಿಗೂ ಕೂಡ ವಾರ್ನನ್ನು ಮಾಡಿ ಕಳಿಸಿರ್ತಾರೆ. ಇದರ ಬೆನ್ನಲ್ಲೇ ಈಗ ಬೆಟ್ಟಿಂಗ್ ಆಡ್ತಿದ್ದವರ ಬಂಧನ ಮಾಡಿರುವಂಥದ್ದು. ಅದಕ್ಕೂ ಮೊದಲು ಅವತ್ತೇ ಇನ್ನೂ ಕೆಲವ್ರನ್ನ ಬಂಧನವಾಗಿರುತ್ತೆ. ಏನಂತ ಹೇಳಿದ್ರೆ ಈ RCB ಮ್ಯಾಚ್ಗೆ ಬರುವಂಥ ಟಿಕೆಟ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡುವಂಥದ್ದು. 1,000 ಇರುವಂತಹ ಟಿಕೆಟ್ ಬೆಲೆನ 10,000ಕ್ಕೆ ಮಾರಾಟಗಳನ್ನು ಮಾಡುವಂಥದ್ದು. ಈ ರೀತಿಗೆ
ಹೀಗಾಗಿ ಪ್ರತಿ ಮ್ಯಾಚ್ನಲ್ಲೂ ಕೂಡ RCB ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಬುಕ್ಕಿಗಳಿರ್ಬೋದು, ಈ ರೀತಿಯಾಗಿ ಬ್ಲಾಕ್ ಟಿಕೆಟ್ ಮಾರಾಟ ಮಾಡುವಂಥವ್ರು ಇರ್ಬೋದು, ಬೆಟ್ಟಿಂಗ್ ಪ್ರಮೋಷನ್ ಮಾಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಿಕ್ಕೆ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈ ಬೆಟ್ಟಿಂಗ್ ಪ್ರಮೋಷನ್ಗಳನ್ನು ಮಾಡ್ತಾರೆ, ಆನ್ಲೈನ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಯಾರು ಬೆಟ್ಟಿಂಗ್ಗಳನ್ನು ಆಡ್ತಾರೆ ಅಂಥರ ವಿರುದ್ಧವನ್ನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಇದೇ ರೀತಿಯಾಗಿ ಹೊರದೇಶದಲ್ಲಿ ಯಾರು ಕುಳಿತು ಈ ಬುಕ್ಕಿಗಳಿರ್ತಾರೆ ಅವರ ಮುಖಾಂತರ ಬೆಟ್ಟಿಂಗನ್ನು ಆಡಿಸ್ತಾ ಇರ್ತಾರೆ ಅಂಥವರ ಬಂಧನವನ್ನು ಮಾಡಲಿಕ್ಕೆ CCB ಪೊಲೀಸರು ಮುಂದಾಗಿರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.